ತಾಯೇ ಶ್ರೀ ದುರ್ಗೆ ಪಾಲಿಸುವನವರಿತ ತಾಯೇ ಶ್ರೀ ದುರ್ಗೆ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ಲೋಕ ಕಲ್ಯಾಣಕ್ಕಾಗಿ ನೀನು ಅವತರಿಸಿ ಬಂದೆ. ಆದ್ರೆ ಒಂದೇ ಒಂದು ಸಾರಿ ಆದ್ರೂ ಈ ಶಾಂತಳ ಸಲುವಾಗಿ ಈ ಭೂಮಿಗೆ ನೀನು ಅವತರಿಸಿ ಬರಬಾರ್ದೇನಮ್ಮ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನಂದ್ರೂ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ತಮ್ಮಂದಿರು ಹುಟ್ಟಿದ ತಕ್ಷಣವೇ ತಂದೆ ತಾಯಿಗಳನ್ನು ಕಳೆದುಕೊಂಡರು ನನ್ನ ತಮ್ಮಂದಿರು. ಈ ಶಾಂತಳ ಕಣ್ಣೀರು ನಿನಗೆ ಕಾಣ್ತಾ ಇಲ್ವೇನಮ್ಮ? ಅಷ್ಟೇ ಅಲ್ಲ ತಾಯಿ, ನನ್ನ ಚಿಕ್ಕ ತಮ್ಮ ಯಾವ ಗಳಿಗೆಯಲ್ಲಿ ಮನೆ ಬಿಟ್ಟು ಹೋಗಿ ತಾನೆಂಬುದೇ ನನಗೆ ಗೊತ್ತಿಲ್ಲ. ಅವನು ಇದ್ದಾನೋ ಸತ್ತಿದ್ದಾನೋ ಬದುಕಿದ್ದಾನೆಂಬುದು ನನಗೆ ಗೊತ್ತಿಲ್ಲ. ಈಗ ನನ್ನ ತಮ್ಮನ ಜೀವನ ಹೇಗಮ್ಮ? ಅದರಂತೆ ಈ ಊರಿನ ಗರ್ಭ ಶ್ರೀಮಂತ ಶ್ರೀರಾಮಚಂದ್ರನು ನನ್ನನ್ನು ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿದ್ದಾರೆ. ಇದುವರೆಗೂ ಇವಳು ನನ್ನ ಮಡದಿ ಎಂದು ನನ್ನ ಕರೆಯಲು ಸಹ ಬಂದಿಲ್ಲ. ಯಾಕಮ್ಮ, ಯಾಕೆ ಈ ಶಾಂತಳ ಜೀವನವನ್ನು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೀಯ ನೀನು? ನಾವು ಬಡವರಾದ್ರೂ ಚಿಂತೆ ಇಲ್ಲ, ಸದಾ ಕಾಲ ಶ್ರೀರಾಮಚಂದ್ರನ ಪಾದ ಸೇವಕಿಯಾಗಿರ್ಲಿ ಅಂತ ನನಗೆ ಆಶೀರ್ವದಿಸು ತಾಯಿ, ನನಗೆ ಆಶೀರ್ವದಿಸು.
ವೀರಭದ್ರೇಶನ ಪೂಜೆ ಮಾಡಿದೆಯೇನಪ್ಪ? ಮುಗಿದಿದೆ ಮಾತಮ್ಮ. ಕೋಲಿ ಕೆಲಸದಿಂದ ಈಗ ಬಂದೆಯಾ? ಯಾಕಮ್ಮ ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅವಳಿ ಜನಿಸಿದ ತಮ್ಮನನ್ನು ಕಳೆದುಕೊಂಡೆನೆಂಬ ದುಃಖಕ್ಕಾಗಿ, ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಸಾಗುವ ನಿನ್ನ ಜೀವನದ ಗತಿ ಹೇಗೆಂಬ ಬಾಧೆಯೋ, ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆಯ ಚಿಂತೆಯೋ? ಹೇಳಕ್ಕ ಹೇಳು. ಇಲ್ಲ ತಮ್ಮ, ಮತ್ಯಾಕೆ ಈ ಕಣ್ಣೀರು? ಬಡಮನತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂತಿಸಬೇಕೆಂದು ಯಾವ ಕೋತಿ ಮಗನೇನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದ್ದಾನೇನಮ್ಮ? ಹಾಗಿದ್ದರೆ ಹೇಳೀಗ. ಈಗಲೇ ಆ ಪಾಪಿಯನ್ನು ದರದರನೆ ಎಳೆದು ತಂದು ಈ ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ಬಿಡುವೆ. ಹಾಗೇನಿಲ್ಲ ತಮ್ಮ, ಆದ್ರೆ ನಿನಗೆ ತಿಳಿಸದೆ ನಾನೊಂದು ದೊಡ್ಡ ತಪ್ಪನ್ನೇ ಮಾಡಿ. ಎಂದೂ ತಪ್ಪು ಮಾಡದ ನನ್ನಕ್ಕ ಇಂದು ತಪ್ಪು ಮಾಡಿದ, ಎಂದಿಗೂ ಸಾಧ್ಯವಿಲ್ಲ. ಹೌದು ತಮ್ಮ, ಹೌದು. ಆ ದೇವರು ನನ್ನಂತ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನವನ್ನು ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾನೆ. ನಿನ್ನ ಮಾತು ಹೌದು ತಮ್ಮ. ಧರ್ಮ ತುಂಬಿದ ಮನೆ ಎಂದು ಖ್ಯಾತಿ ಪಡೆದಿರುವ ಈ ಊರ ಧನಿಕರು ನನ್ನ ಮೇಲೆ ಮನಸ್ಸನ್ನು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರುವನೇ ಜಮೀನ್ದಾರ. ಹಾಗಿದ್ದರೆ ಹೇಳಮ್ಮ, ಈಗಲೇ ಅವನನ್ನು ಎಳೆ ತಂದು ಅವನಿಂದಲೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿಬಿಡ್ತೀನಿ. ಹಾಗೇನಿಲ್ಲ ತಮ್ಮ, ಗಾಂಧರ್ವ ರೀತಿಯಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಅವರು. ಎಂದು ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದ್ದಾರೆ, ಅಂತೆ ಅವರ ಕೈ ಸ್ಪರ್ಶ ನನ್ನ ದೇಹಕ್ಕೆ ಆಗಿದೆ ವಿನಃ ಇದುವರೆಗೂ ಇವಳೇ ನನ್ನ ಮಡತಿ ಎಂದು ನನ್ನನ್ನು ಕರೆಯಲು ಬಂದಿಲ್ಲ. ಯಾಕಂದ್ರೆ ಇಷ್ಟಕ್ಕೆಲ್ಲ ಕಾರಣ ಈ ಬಡತನ ತಮ್ಮ. ನಿನಗೆ ಮೋಸ ಮಾಡಿ ನಿನಗೆ ತಾಳಿ ಕಟ್ಟಿದ ಸಾಹುಕಾರ ರಾಜವರ್ಮನೋ, ರವಿವರ್ಮನೋ ಅಥವಾ ಶ್ರೀರಾಮಚಂದ್ರನೋ? ಹೇಳೀಗ, ಈ ಮೂವರಲ್ಲಿ ನಿನಗೆ ಗಂಡನಾಗಿ ತಾಳಿ ಕಟ್ಟಿದ ಆ ಪುಂಡನನ್ನು ಹೆಡೆಮುರಿಗೆ ಕಟ್ಟಿ ಹೊತ್ತು ತಂದು ಈ ಸತಿಯೇ ನನ್ನ ಸಂಸಾರದ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿದ್ದರೆ ನಿನ್ನ ಸಹೋದರ ಗಂಡೆದೆಯ ಬೀರನೇ ಅಲ್ಲ. ಹೇಳಮ್ಮ ಹೇಳಮ್ಮ, ಯಾರವನು? ಬಡವರ ಪಾಲಿಗೆ ದೇವರು ಎನಿಸಿಕೊಂಡಿರುವ ಈ ಊರು ತನ್ನ ಶ್ರೀರಾಮಚಂದ್ರ. ಅಕ್ಕ, ಏನು ಹೇಳ್ತಿದೀಯಮ್ಮ ನೀನು? ಹತ್ತೂರ ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರು ಎನಿಸಿಕೊಂಡಿರುವ ಆ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿದರೆ ಸತ್ಯ ನುಡಿಯುವ ಸರದಾರರೇ ಬಾರಿಸಿ ಮೋಸದ ನುಡಿ ಮುತ್ತಿನ ಮಳೆಗರೆದರೆ. ಆಯ್ತಮ್ಮ, ಆಯ್ತು. ನಿನಗೆ ಮೋಸ ಮಾಡಿದ ವ್ಯಕ್ತಿ ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ, ದೇವರೇ ಆಗಲಿ, ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ಈ ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನಿನಗೆ ನ್ಯಾಯ ದೊರಕಿಸಿಕೊಡುವುದೇ ಈ ನನ್ನ ಗುರಿ. ಶಾಬಾಷ್ ವೀರ, ಮುಕ್ತಿ ಮಂದಿರದಲ್ಲಿ ನ್ಯಾಯ ದೊರಕಿಸಿಕೊಡೋದು ನಿನ್ನ ಮಾತಲ್ಲ. ಈ ನಿಮ್ಮ ಮಕ್ಕನ ಪ್ರೀತಿ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದ್ರೆ ಸಾಕು. ಬನ್ನಿ ಧನಿಕರೇ, ಬನ್ನಿ. ಧನಿಕರೇ ಬನ್ನಿ. ಈ ನಿಮ್ಮ ನಿರ್ಧಾರ ಛಲ ಆ ಶ್ರೀ ವೀರಭದ್ರೇಶ್ವರ ಪೂರೈಸಿ ವೇಳೆ ಗತಿಸಿತು ಅಂತ ನಿಮ್ಗೆ ಏನಾದರೂ ಚಿಂತೆನಾ? ಏನಿಲ್ಲ, ನನ್ನ ಹಡೆದ ತಂದೆಯೊಬ್ಬರು ನನ್ನಿಂದ ದೂರ ಆದರು. ಅದಕ್ಕೆ ಎಲ್ಲ ಕೆಲಸವನ್ನು ನಿಲ್ಲಿಸಿದೆ. ಬೇರ ಈ ನಿಮ್ಮಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮಡದಿಯಾಗಿ ಮನೆ ತುಂಬಿದ್ದಾಳೆ. ಅದಕ್ಕೆ ಇವಳನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಪ್ಪ. ಎಂಥ ಮಾತು ಧನಿಕರೇ ಇದು! ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವಿರದಿದ್ದರೂ ಕೂಡ
ನಮ್ಮ ಜೊತೆ ನೆಂಟಸ್ತಿಕೆ ಬೆಳೆಸಿದ್ದೀರಲ್ಲ, ನಿಮಗೆ ದೇವರೆನ್ನಲೋ ದೇವ ಮಾನವರೆನ್ನಲೋ? ಬರೀ ಮಾನವ ಅಂದ್ರೆ ಸಾಕು. ಯಾಕೆ ಶಾಂತ ಕಣ್ಣಲ್ಲಿ ನೋಡಿ ಸ್ವಾಮಿ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರ ಹುಚ್ಚಿ, ಗಂಡನ ಮನೆಗೆ ಏನ್ ತೊರೆದು ಅಂತ ಚಿಂತೆನ? ಬೆಳ್ಳಿ ಬಂಗಾರ ಪೀತಾಂಬರ ಸೀರೆಗಿಂತ ಈ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆಗೆ ಏಕೆ ಚಿಂತೆ? ಮುದ್ದು ರತ್ನಗಳಂತೆ ಈ ನಿನ್ನ ರೂಪವೇ ಪರಿಶೋಧಿಸುವಾಗ ನೀನ ಚಿಂತೆ ಮಾಡಬಾರದು. ತನಿಖರೆ, ಹಾಗಾದ್ರೆ ನನ್ನದೊಂದು ಮಾತಾಡಿಸಿಕೊಡ್ತೀರಾ? ಏನಂತ ಸಂಕೋಚವಿಲ್ಲದೆ ಕೇಳು. ಬಡತನದ ಸುಳಿಯಲ್ಲಿ ನಕ್ಕು ಸತ್ತು ಬಿದ್ದು ಹೋಗುತ್ತಿರುವ ಹೆಣ್ಣಿನ ಜೀವನಕ್ಕೆ ಪೆಣ್ಣಿನ ಆಸರೆಯಾಗಿ ಬಿದ್ದಿರುವುದು ನನ್ನ ತಮ್ಮನೊಬ್ಬ ರತ್ನವಂತೆ. ಈ ನನ್ನ ತಮ್ಮನಿಗೆ ತಂದೆ ತಾಯಿಯಾಗಿ ನಾನು ನಿಂತಿರುವೆ, ಅಕ್ಕಳಾಗಿ ಸಹ ನಾನೇ ನಿಂತಿರುವೆ. ಈ ನನ್ನ ತವರಿನ ಉಡುಗೊರೆಯಾಗಿ ನನ್ನ ತಮ್ಮನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ದಯವಿಟ್ಟು ಈ ಮಾತನ್ನು ನಡೆಸಿಕೊಡಿ ಅಂತ ನಿಮ್ಮ ಆಡಳಿತ ಬೇಡಿಕೊಳ್ಳಿ. ಎದ್ದೇಳು ಶಾಂತ. ಬುದ್ಧಿ ಶೂನ್ಯಳಾಗಿ ಬಡಬಡಿಸುವ ನೀನು ಭ್ರಮೆಯನ್ಮ ನಿದ್ರೆಯಿಂದ ಮೊದಲು ಹೊರಗೆ ಬಾ. ಅಚ್ಚರಿಯಾಗುವಂತ ಕೆಚ್ಚದ ಹೆಣ್ಣು ನೀನಿರುವಾಗ ರೊಚ್ಚಿಗೆದ್ದು ಹೊಯ್ದಾಡುವ ಈ ನಿನ್ನ ತಮ್ಮ ನನ್ನ ವರ್ಚ ರಕ್ಷಕ. ಸ್ವಾಮಿ, ಅದಕ್ಕಾಗಿನೇ ಇವನಿಗೆ ಶೃಂಗರಿಸೋದಕ್ಕೆ ಬಟ್ಟೆ ತಂದಿದ್ದೀನಿ. ಏ ವೀರ, ಹೇಳು ಬಾಬಾ. ವೀರ, ಬೇಗ ಡ್ರೆಸ್ ಮಾಡ್ಕೊಂಡು ಬಾ, ಹೋಗು. ಸ್ವಾಮಿ, ನಿಮ್ಮ ಪ್ರತಿಯೊಂದು ನುಡಿಯಲ್ಲೂ ದೇವರ ನುಡಿ ಇದೆ ಅಂದಾಗ ನೀವೇ ನನ್ನ ಪಾಲನ ದೇವರು. ಹುಚ್ಚಿ, ಯಾರವರು ಬಡವರು? ಸದಾ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯವೇ ದೇವರೆಂದು ಖುಷಿಯಾಗಿ ಹೇಳುವಂತ ಹೇಸಿಗಳೆಲ್ಲ ಬಡವರು. ದಾನ ಧರ್ಮ ಮಾಡದೆ ಕರ್ಮದ ಹೆಗಲೇರಿ ಕಳ್ಳ ಕದೀಮರಾಗಿ ಬಾಳುವವರೆಲ್ಲ ಬಡವರು. ಹೆಣ್ಣು ಜಗದ ಕಣ್ಣು ಎಂಬುದನ್ನು ಮರೆತು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಅದೇ ಹೆಣ್ಣಿನ ಜೀವವನ್ನು ಹಿಂಡುವಂತ ಭಂಡರೆಲ್ಲರೂ ಬಡವರು. ತಾಯಿ ತಂದೆ ದೇವರನ್ನುವುದನ್ನು ಮರೆತು ಹಂದಿಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಹಿನಿಯೇ ದೇವರೆಂದು ಹೇಳುವಂತ ಕತ್ತೆಗಳೆಲ್ಲ ಬಡವರು. ಬಡ್ಡಿ ಸಾಲದ ದೊಡ್ಡ ಸ್ಥಿತಿಯಲ್ಲಿ ಬೆಟ್ಟದಾಕಾರವಾಗಿ ಆಸ್ತಿ ಮಾಡಿಕೊಂಡು ಸದಾ ನ್ಯಾಯ ನಿತ್ಯವನ್ನೇ ಮರೆತಿರುವರಲ್ಲ ಆ ರವಿರಾಜವರ್ಮ ಅಂತಹ ಕುನ್ನಿಗಳೆಲ್ಲರೂ ಬಡವರು. ಶಾಂತ, ನಿತ್ಯ ನಿನ್ನ ಗುಣಶೀಲರತ್ನದಿಂದ ಪರಿಶೋಧಿಸುವಾಗ ನೀನು ಬಡವಳಲ್ಲ, ನಿಜವಾದ ಸಾಕು ಸ್ವಾಮಿ, ನಿಮ್ಮ ಮಾತು ಸಾಕು. ये आंखें, ये नूर, ये चेहरा कितनी फुर्सत से बनाया होगा तुम्हें बनाने वाले ने. ಹಾಗಂತ ಗೀತೆ ಏನಾದ್ರೂ ಹಾಡ್ತೀಯಾ? ನೀವು ಕೇಳೋ ವೆಚ್ಚ, ನಾನು ಹಾಡೋ ವೆಚ್ಚ. ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ.
ವೀರಾ, ಏ ವೀರಾ. ಬಂದೆ ಮಾಮ. ತಗೋ ಈ ಬಂದೂಕನ್ನ. ಇದು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ. ಹಾ ವೀರ, ನೀನು ಹಿಡಿದಿರೋದು ಇದ್ರ ಬರೀ ಬಂದೂಕಲ್ಲ, ಅದರಲ್ಲಿರೋದು ನನ್ನ ಜೀವ. ಈ ಜೀವನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆಯ್ತು ಮಾವ. ಅಷ್ಟೇ ಅಲ್ಲದೆ ಬಡವರ ಮಾನ ಪ್ರಾಣ ಶೀಲ ಸಿಂಧೂರಗಳನ್ನ ಕಾಪಾಡುವಂತಹ ದೊರೆ ನೀನಾಗಬೇಕು. ಆಯ್ತು ಮಾವ, ಆಯ್ತು. ಇಂದಿನಿಂದ ಈ ನಿಮ್ಮ ಮಾತನ್ನ ಶಿರಸಾವಹಿಸಿ ನಡೆಸುತ್ತೇನೆ. ಬಡವರ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ನಾಡ ಜನತೆಯ ರಕ್ಷಣೆಗೆ ಸದಾ ಟೊಂಕು ಕಟ್ಟಿ ನಿಂತಿರುವ ಈ ನಿಮ್ಮ ಛಲದ ಕೀರ್ತಿಯನ್ನ ಆಕಾಶದೆತ್ತರಕ್ಕೆ ಹಾರಿಸಿ ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಆ ರೌಡಿಗಳಿಗೆ ನಾನು ರೌಡಿ ರಾಜ. ಬಡವರ ಮಾನ ಪ್ರಾಣ ಶೀಲ ಸಿಂಧೂರಗಳ ರಕ್ಷಣೆಯ ತಂದೆಯಾಗಿ, ಅಂದರೆ ನಿಮ್ಮ ಶ್ರೀಚರಣದ ಸೇವಕನಾಗಿ ನಿಮ್ಮ ಹೆಸರನ್ನು ಈ ನಾಡಿನ ಉಸಿರನ್ನಾಗಿ ಮಾರ್ಪಡಿಸದಿದ್ದರೆ ನಾನು ನಿನ್ನಳಿಯ ಬೀರನೇ ಅಲ್ಲ. ಇದು ನಿಮ್ಮ ಪಾದದಾಣೆಯಾಗಿಯೂ ಸತ್ಯ. ಸಂತೋಷ ಬೀರ, ಸಂತೋಷ. ನಿನ್ನಂಥ ಅಳಿಯನನ್ನು ಪಡೆಯಬೇಕಾದ್ರೆ ನಾನಾವ ಜನ್ಮದ ಪುಣ್ಯ ಮಾಡಿದಿರೋ ಏನೋ ಗೊತ್ತಿಲ್ಲ. ನಡೆ, ನಾ ಕಟ್ಟಿದ ಆಶಾ ಗೋಪುರಕ್ಕೆ ಕಳಸವಾಗಿ ಸದಾ ಬೆಳಗುತ್ತದೆ. ಬಡವರ ಸೇವೆ ಮಾಡಬೇಕೆಂದಿರುವ ನನ್ನ ಉಸಿರಿಗೆ ಸದಾ ಉಸಿರಾಗಿ ಬೆಸೆಯುತ್ತೆ. ಅಂದಾಗ ಬಸಿರು ತುಂಬಿದ ನಾರಿಯರು ತಮಗೆ ಹುಟ್ಟುವಂತಹ ಮಗುವಿಗೆ ನಮ್ಮೀದವರ ಹೆಸರಿಡುವರು. ಸದಾ ಶ್ರೀಮಂತರ ಗರ್ಜನೆಗೆ ಕುಸಿದು ಬಾಳುವ ಬಡವರ ಬಾಳಿಗೆ ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವಂತಹ ಬಾಂಧವರು ನಾವಾಗಬೇಕು. ಏನಂತೀಯ ಶಾಂತ? ಹೌದು ಸ್ವಾಮಿ, ನೀವು ಹೇಳುವುದು ಕರೆಕ್ಟ್ ಆಗಿದೆ. ಹೋಗೋಣವೇ? ಹಾ, ಏನೋ ವೀರ, ಮದುವೆ ಆಗಿ ಇಷ್ಟು ದಿನ ಆಯಿತು, ನಿಮ್ಮ ಅಕ್ಕನೇನು ಬೆಳ್ಕೊಡೋದಿಲ್ವಾ? ನನ್ನನ್ನು ಚಿಕ್ಕ ವಯಸ್ಸಿನಿಂದ ಸದಾ ಅವಳ ಕಣ್ಣೆಂಬಂತೆ ಸಾಕಿದ ಈ ಬಂಗಾರದಂತ ನನ್ನ ಅಕ್ಕನನ್ನ ಬೀಳ್ಕೊಡದಿದ್ರೆ ಹೇಗೆ ಮಾವ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ತೇಲಿನ ಸವಿಗೂಡಿದು ಜಿಡಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ತೇಲಿನ ಸವಿಗೂಡಿದು ಜಿಡಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಅದನ್ನು ನೋಡಿರಿ. ಹಾಡು ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ. ಕಣ್ಣಿನಂದ ಅಂದನು ತಾಯಿಯದನು ನೋಡಿರಿ. ಕುಲುಬೇಳೆ ಏರಿದರು ಮಗುವಿನ ಹುಲುಮೆ ತುಂಬಿದೆ. ಹಾರಾಡು ಮನಸ್ಸಿಗೆ ಆಕಾಶವೇ ನೀಡದೆ. ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ಮನೆಯಲ್ಲಿ ದಿನವೂ ಮಿರಿದು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸಾಕು ನಡೀರಿ, ವೇಳೆ ಆಯ್ತು. ಅನ್ನ ಪ್ರೀತಿಯಿಂದ ಕರ್ಕೊಂಡವ್ರು ಹಂಗೆ ಹಾಕದು ಬಿಟ್ಟು ಬೇಸರ ಕರ್ಕೊಂಡು ಈ ಹೊರಗಡೆ ಕಾರ್ ಏ ಮಂಜು, ಹೊರಗಡೆ ಅಲ್ಲಿ ಕಾರ್ ನಿಲ್ಸಿದ್ದೀನಿ, ತಗೊಂಡ್ ಬಾರ.